ಇದ್ದಾರೆ, BGS ಕಾಲೇಜ್ ನಮ್ಮ ನಿರ್ಮಲಾನಂದ ಸ್ವಾಮಿಯವರು ಇದ್ದಾರೆ. ಈ ರೀತಿ 12 ಕಾಲೇಜ್ಗಳಿದೆ. ನೀವು ಯಾವುದೇ ಕಾಲೇಜ್ಗಳು ಕೂಡ ಡಿಗ್ರಿ ತಗೋತಾ ಇರೋಂಥ ವಿದ್ಯಾರ್ಥಿಗಳು ಕೇವಲ 2 ಬಿಲ್ಡಿಂಗ್ ಇಟ್ಕೊಂಡು ಡಿಗ್ರಿ ಕೊಡ್ತಾ ಇದ್ದಾರೆ. ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ 1000-2000 ಎಕರೆ ಇಟ್ಕೊಂಡು ಎಲ್ಲ ರೈತರ ಮಕ್ಕಳಿಗೆ ನಾವು ಅಲ್ಲಿ 50% ನಾವು ರಿಸರ್ವೇಷನ್ ಕೊಡ್ತಾ ಇದ್ದೀವಿ. ಈ ಪ್ರೈವೇಟ್ ಕಾಲೇಜ್ಗಳಲ್ಲಿ ದಯವಿಟ್ಟು ಗಮನ ಇಟ್ಕೊಳ್ಕೊಳ್ಳಿ. ನಿಮಗೆ ಇದು 945 ಪೋಸ್ಟ್ 10 ವರ್ಷ ಆದಮೇಲೆ ಕಾಲಾಗಿದೆ. ನೀವು 36,000 ಜನ ಬರಿತಾ ಇದ್ದೀರಾ. ಇನ್ನು 2 ವರ್ಷ ಆದಮೇಲೆ 1 ಲಕ್ಷ ಜನ ಬರೀತಾರೆ. ಈ ಪ್ರೈವೇಟ್ ಕಾಲೇಜ್ಗಳಿಂದ ಹೊರಗಡೆ ಬರ್ತಾರೆ. ಈ ಪ್ರೈವೇಟ್ ಕಾಲೇಜ್ಗಳಲ್ಲಿ ಯಾವುದೇ ರೀತಿಯಾದ ರೈತರ ಮಕ್ಕಳಿಗೆ ರಿಸರ್ವೇಷನ್ ಇಲ್ಲ, CET ಮುಖಾಂತರ ಅಡ್ಮಿಷನ್ ತಗೋತಾ ಇಲ್ಲ. ನೇರವಾಗಿ ಅವರು ಡೊನೇಷನ್ ಕೊಟ್ಬಿಟ್ಟು 2 ಲಕ್ಷ 3 ಲಕ್ಷ 5 ಲಕ್ಷ ಕೊಟ್ಬಿಟ್ಟು ಡಿಗ್ರಿನ ಕೊಂಡ್ಕೋತಾ ಇದ್ದಾರೆ. ಅಟೆಂಡೆನ್ಸ್ ಅಲ್ಲಿ ಕಂಪಲ್ಸರಿ ಇಲ್ಲ. ಅಲ್ಲಿ ಅಟೆಂಡೆನ್ಸ್ ಕೇಳಿದ್ರೆ ನಾನು ಓನರ್ಗೆ ಹೇಳ್ತೀನಿ, ನಾನು ಚೇರ್ಮನ್ಗೆ ಹೇಳ್ತೀನಿ, ನಾನು ಅಟೆಂಡೆನ್ಸ್ ಅಂತ ಹೇಳ್ತಾರೆ. ನಿಮ್ಮಲ್ಲಿ 80% ಅಟೆಂಡೆನ್ಸ್ ಕಡಿಮೆ ಇದ್ರೆ ನಿಮಗೆ ಡಿಗ್ರಿನೇ ಸಿಗ್ತಾ ಇಲ್ಲ. ಇಲ್ಲಿ ನೀವೆಲ್ಲ ಡಿಗ್ರಿನ 80% ತಗೊಳ್ಳೋದಕ್ಕೆ ನೀವು ಸುಮಾರು 64 ಕೋರ್ಸ್ಗಳು 164 ಸಬ್ಜೆಕ್ಟ್ 164 ಇದ್ರಲ್ಲಿ ಮಾಡ್ತೀರಿ. ಇಲ್ಲೆಲ್ಲ ಏನು ಮಾಡ್ತಿದ್ದಾರೆ ಪ್ರೈವೇಟ್ ಕಾಲೇಜ್ಗಳಲ್ಲಿ? ಸರ್, ಇದಕ್ಕೆ ದಯವಿಟ್ಟು ಒಂದು ಆ್ಯಕ್ಟ್ನ ತರಬೇಕು. ICR ಮಾನದಂಡಗಳಿರೋಂಥ ಕಾಲೇಜ್ಗಳಿಗೆ ಮಾನ್ಯತೆ ಕೊಡಬೇಕು ನೀವು ಸರ್. ಥ್ಯಾಂಕ್ ಯು. ಒಂದು ನಿಮಿಷ ನೋಡಿ, ಮಂತ್ರಿಗಳು ಮಾತಾಡಿದಾದ ಮೇಲೆ ಮುಖ್ಯಮಂತ್ರಿಗಳ ತೀರ್ಮಾನವನ್ನು ನಿಮಗೆ ತಿಳಿಪಡಿಸಿ ನಾಳೆದ್ದು 8 ಮತ್ತು 9 ಪರೀಕ್ಷೆಯನ್ನು ಮುಂದೂಡ್ತೀವಿ ಅಂತ ಹೇಳಿದ್ದಾರೆ. ನಿಮ್ಮ ಎಲ್ಲ ಬೇಡಿಕೆಗಳ ಬಗ್ಗೆ ಸುದೀರ್ಘವಾಗಿ ಆಲಿಂಗಿಸಿದ್ದಾರೆ. ಸರ್ಕಾರದ ಗಮನದಲ್ಲಿದೆ. ಅದಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿ ಬೇಡಿಕೆಗಳ ಬಗ್ಗೆ ಒಪ್ಪಿದ್ದಾರೆ. ಅದಕ್ಕೆ ತಿದ್ದುಪಡಿ ಮಾಡ್ತಕ್ಕಂತಹ ಶಕ್ತಿಯನ್ನು ನೀವು ಕೊಟ್ಟಿದ್ದೀರಿ ಅಂತ ಹೇಳಿ ಕರ್ನಾಟಕ ಸರ್ಕಾರ ನಿಮ್ಮ ಪರ, ಜನಪರ, ರೈತರ ಪರ ಇರ್ತಕ್ಕಂಥ ಆಶ್ವಾಸನೆಯನ್ನು ನೀಡಿದ್ದಾರೆ. ಆದ್ದರಿಂದ ನೀವೆಲ್ಲರೂ ಕೂಡ ಪ್ರಿಯಾಂಕಾ ಖರ್ಗೆಗೆ ಮತ್ತು ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ ಮತ್ತು ವಿನಯ್ ಕುಲಕರ್ಣಿ ಅವರು ಯಾರು ಬಂದಿದ್ದಾರೆ ಪ್ರತಿನಿಧಿ, ಸರ್ಕಾರದ ಪ್ರತಿನಿಧಿ ಆಗಿ ಬಂದಿದ್ದಾರಲ್ಲ, ಸರ್ಕಾರದ ಪ್ರತಿನಿಧಿ ಪ್ರಿಯಾಂಕಾ ಖರ್ಗೆ ಅವರ ಜೊತೆಯಲ್ಲಿ ಕೂಡ ಮುಖ್ಯಮಂತ್ರಿಗಳಿಗೆ ಸರ್ಕಾರದ ಪ್ರತಿನಿಧಿಗಳಾದ ಪ್ರಿಯಾಂಕಾ ಖರ್ಗೆ ಅವರಿಗೆ ಅಭಾರಿಯಾಗಿದ್ದೀವಿ ಅಂತ ಹೇಳಿ ನಿಮ್ಮ ಮುಷ್ಕರವನ್ನು ವಾಪಸ್ ಪಡಿತಕ್ಕಂಥದ್ದು ಅವಶ್ಯಕತೆ ಇದೆ. ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ, ಗಮನಕ್ಕೆ ತೆಗೆದುಕೊಳ್ತೀವಿ, ಸಮಿತಿಯನ್ನು ರಚನೆ ಮಾಡ್ತೀವಿ ಅಂತ ಹೇಳಿದ ಮೇಲೆ ಆ ಸಮಿತಿ ಮುಂದೆ ನಿಮಗೆ ಏನೆಲ್ಲ ಬೇಡಿಕೆಗಳಿದೆಯೋ ಅದನ್ನು ತಾವು ಅವರ ಗಮನಕ್ಕೆ ತರಬೇಕು, ಸ್ಪಷ್ಟೀಕರಿಸಬೇಕು, ಕಾನೂನಂತೆ ಇದೆ ಅಂತ ಹೇಳಬೇಕು. ಹೇಳಿದಾಗ ಆ ಸಮಿತಿ ವರದಿಯನ್ನು ಸರ್ಕಾರಕ್ಕೆ ಕೊಡ್ತಾರೆ. ಅವ್ರು ಹೇಳಿದ್ದಾರೆ, ನಿಮ್ಮ ಪರ ಏನು ಕಾನೂನುಬದ್ಧವಾಗಿ ನ್ಯಾಯಬದ್ಧವಾಗಿ ನ್ಯಾಯವನ್ನು ನಿಮಗೆ ನೀಡಬೇಕು. ಆ ಸಮಿತಿ ವರದಿಯ ಆಧಾರದ ಮೇಲೆ ನಿಯಮಗಳನ್ನು ತಿದ್ದುಪಡಿ ಮಾಡ್ತೀವಿ, ಪರೀಕ್ಷೆ ವಿಧಾನವನ್ನು ಕೂಡ ಏನು ಪರಿಗಣಿಸ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ಆದ್ದರಿಂದ ಈ ಸರ್ಕಾರ ಅವ್ರು ಹೇಳಿದ್ದಾರೆ, ಸ್ಪಷ್ಟೀಕರಿಸಿದ್ದಾರೆ, ನಿಮ್ಮ ವಿರೋಧಿ ನಾವಲ್ಲ, ವಿದ್ಯಾರ್ಥಿಗಳ ವಿರೋಧಿ ಅಲ್ಲ, ಜನಪರ ಇರ್ತಕ್ಕಂಥ ಸರ್ಕಾರ. ನಿಮ್ಮ ಹೋರಾಟ ಗಮನಕ್ಕೆ ಇದೆ, ಆದ್ದರಿಂದ ನಾವು ಈ ತೀರ್ಪನ್ನು ತಗೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಅವರಿಗೆ ನೀವೆಲ್ಲರೂ ಕೂಡ ಗೌರವಿಸಿ ನಿಮ್ಮ ಮುಷ್ಕರವನ್ನು ಇವತ್ತು ಈ ಕ್ಷಣ ವಾಪಸ್ ಪಡೀತಕ್ಕಂಥದ್ದು ಅವಶ್ಯಕತೆ ಇದೆ. ನಮ್ಮ ವಿದ್ಯಾರ್ಥಿ ಸ್ನೇಹಿತರು ಹೇಳಿದ್ರು, ಬರವಣಿಗೆಯಲ್ಲಿ ಮಾತೆ ಬರವಣಿಗೆ ಇದು ರೆಕಾರ್ಡ್ ಆಗಿದೆ, ನಮ್ಮ ಮುಂದೆ ಹೇಳಿದ್ದಾರೆ. ಅದನ್ನು ನಂಬಬೇಕಾಗಿರ್ತಕ್ಕಂಥದ್ದು ನಾವು, ನಮ್ಮ ಸರ್ಕಾರ ನಂಬಲಿಲ್ಲ ಅಂದರೆ ಯಾರನ್ನು ನಂಬಬೇಕಾಗುತ್ತೆ? ಆದ್ದರಿಂದ ನೀವು ಏನು ಸಂಶಯ ಬೇಡ. ಈ ಪರೀಕ್ಷೆ ಏನಿದೆ ಅದು ಮುಂದೂಡಲಾಗುತ್ತೆ, ಸಮಿತಿ ರಚನೆ ಆಗುತ್ತೆ. ಸಮಿತಿ ಮುಂದೆ ನೀವು ಖಾಸಗಿ ಯೂನಿವರ್ಸಿಟಿಗಳನ್ನು ಏನಿದೆಯೋ ಅದನ್ನೆಲ್ಲ ಕೂಡ ಒಂದು ಸರಿಯಾದ ಒಂದು ಲೀಗಲ್ ಆಗಿ ಡಾಕ್ಯುಮೆಂಟ್ ಮಾಡಿಸ್ತಕ್ಕಂಥದ್ದನ್ನು ನೀವು ಬೇಕು ಅಂದರೆ ಲಾಯರ್ ಹತ್ರ ಹೋಗಿ ಅದನ್ನು ತಯಾರು ಮಾಡಿಸಿ ಆ ವರದಿಗೂ ಆ ಸ್ಟೇಟ್ಮೆಂಟ್ ನಿಮ್ಮ ಸ್ಟೇಟ್ಮೆಂಟ್ ಅಹವಾಲನ್ನು ಅವ್ರು ಕೊಟ್ಟರೆ ಎಲ್ಲ ಗಮನಿಸ್ತೀವಿ ಅಂತ ಹೇಳಿ ಸರ್ಕಾರದವರು ಹೇಳಿದ್ದಾರೆ. ಇಷ್ಟು ಹೇಳಿ
ಈ ಮುಷ್ಕರವನ್ನು ನೀವು ವಾಪಸ್ ಪಡೆಯತಕ್ಕಂಥದ್ದು ಸಮಂಜಸವಾಗಿದೆ ಈ ಕ್ಷಣದಲ್ಲಿ ಅಂತ ನಾನು ನೀವೆಲ್ಲರೂ ಕೂಡ ಮನವಿ ಮಾಡ್ಕೊಳ್ತಿದ್ದೀನಿ. ಆಗಿದೆ. ಇವಾಗ ನೀವೇನು 15 ದಿನದೊಳಗೆ ಒಂದು ಕಮಿಟಿ ಮಾಡಿ ಒಂದು ಕಮಿಟಿ ಇದು ಮಾಡ್ಕೊಂಡ್ರೆ ಆ ಕಮಿಟಿನಲ್ಲಿ ನಮ್ಮ ಡಿಮ್ಯಾಂಡ್ಸ್ ಏನಿದೆ ಮತ್ತೊಮ್ಮೆ ನಾವು ಅಲ್ಲಿ ಪುಟ್ ಆನ್ ಮಾಡಲಿಕ್ಕೆ ನಮ್ಮ ವ್ಯೂಸ್ನ ನಾವು ಶೇರ್ ಮಾಡಲಿಕ್ಕೆ ದಯವಿಟ್ಟು ಒಂದು ಅವಕಾಶ ಸ್ಟೂಡೆಂಟ್ ಡೆಲಿಗೇಷನ್ಗೆ ಒಂದು ಅವಕಾಶ ಮಾಡ್ಕೊಡ್ಬೇಕು. ಅದು ನಾವು ಮಾಡೋಣ. ಈಗಾಗಲೇ ಸಾಹೇಬ್ರು ಹೇಳ್ದಂಗೆ ನಿಮ್ಮ ಡಿಮಾಂಡ್ಸ್ ನಮ್ಮ ಹತ್ರ ಅಧಿಕೃತವಾಗಿ ಬಂದಿದೆ. ಇನ್ನೇನಾದರೂ ಸವಿಸ್ತಾರವಾಗಿ ಅದ್ರ ಬಗ್ಗೆ ಆಲೋಚನೆ ಮಾಡಿ ಅದನ್ನ ಇನ್ನೂ ಏನಾದರೂ ಇದ್ರೂ ಅದನ್ನೂ ಕೂಡ ಸೇರಿಸ್ಬಿಟ್ಟು ಅಧಿಕೃತವಾಗಿ ಮುಖ್ಯಮಂತ್ರಿಗಳ ಹೆಸರಲ್ಲಿ ನನಗೆ ತಲುಪಿಸಿ. ಐ ವಿಲ್ ಎನ್ಶೋರ್ ದಟ್ ಇಟ್ ರೀಚಸ್ ದ ಕಮಿಟಿ ಅಧಿಕೃತ ನಾನೇ ಸಬ್ಮಿಟ್ ಮಾಡ್ತೀನಿ. ಆಮೇಲೆ ಅದು ಅವಶ್ಯಕತೆ ಅಂದರೆ ನೀವು ಬಂದು ನಿಮ್ಮ ಒಂದು ಯಾವುದಾದ್ರೂ ಒಂದು ಸಿಟ್ಟಿಂಗಲ್ಲಿ ತಾವು ಹೇಳ್ಬೋದು. ಪರ್ಮಿಷನ್ ಮಾಡ್ಕೊಡಿ ಸರ್. ಓಕೆ, ನೋ ಪ್ರಾಬ್ಲಮ್. ಯಾಕಂದ್ರೆ ಸರ್ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂದ್ರೆ ನಮ್ಮ ಯೂಸ್ ಸ್ವಲ್ಪ Why are you so worried? I'm here. ಈ ಒಂದು ನಮ್- ಈ ಒಂದು ನಮ್ಮ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸಿ ಸರ್ ಥ್ಯಾಂಕ್ ಯು. ಸ್ಪಂದಿಸಿ